ದುರ್ಗನ ಅರೆಸ್ಟ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಹೊಸ ಡಿಸಿಪಿ ಪ್ರಿಯಾಂಕಾ. ಲಾಯರ್ಗೆ ಹೇಳಿ ರಿಲೀಸ್ ಮಾಡಿಸು. ಏಯ್, ಆ ಡಿಸಿಪಿ ಡೀಟೇಲ್ಸ್ ಕಲೆಕ್ಟ್ ಮಾಡು. ಆಯ್ತು ಬಾಸ್. ರಮೇಶ್. ಎಸ್ ಮೇಡಮ್. ಮೇಡಮ್ ದುರ್ಗಾನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಲಾಯರ್ ಬರ್ತಿದ್ದಾರೆ ಮೇಡಮ್. ಲಾಯರ್ ದುರ್ಗಾನೇ ಬಿಡಿಸ್ಕೊಂಡು ಹೋಗಕ್ ಬರ್ತಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಮೇಡಮ್ ಅದು ಕೂತ್ಕೊಳ್ಳಿ. ವಾಟ್ ಕ್ಯಾನ್ ಐ ಡು ಫಾರ್ ಯು? ಮೇಡಮ್, ದುರ್ಗಾನ ಬಿಡಿಸ್ಕೊಂಡು ಹೋಗೋದಕ್ಕೆ ಬೇಲ್ ತಂದಿದ್ದೀನಿ. ರಮೇಶ್, Yes, madam. ರಿಲೀಸ್ ಹಿಮ್. ನೋಡಿ, ನೀವು ಬೇಲ್ ಕೊಡ್ತಿದ್ದೀರಾ ಅಂತ ನಾನು ರಿಲೀಸ್ ಮಾಡ್ತಿಲ್ಲ. ಐ ಆಮ್ ರಿಲೀಸಿಂಗ್ ಹಿಮ್ ಆನ್ ಸೆಲ್ಫ್ ಬೇಲ್. ಕೋರ್ಟ್ನವ್ರೆ ಬೇಲ್ ಕೊಟ್ಟ ಮೇಲೆ ನೀವೇನ್ರಿ ನನಗೆ ಸೆಲ್ಫ್ ಬೇಲ್ ಕೊಡೋದು? ಸೆಲ್ಫ್ ಬೇಲ್ ಅಂತ ಸೆಲ್ಫ್ ಬೇಲ್ ಯಾಕೆ? ಕುದೀತಾ ಇರೋ ರಕ್ತ ತಣ್ಣಗಾಗೋಯ್ತಾ? ಈಗಲಾದ್ರೂ ಗೊತ್ತಾಯ್ತಾ ಈ ದುರ್ಗನ ಕೆಪಾಸಿಟಿ ಏನು? ಶಾಟ್ ಅಪ್. ನಿನಗೆ ಹೆದರ್ಕೊಂಡು ಯಾರೋ ಹೊರಗೆ ಬಿಡ್ತಿದ್ದಾರೆ. ನಿನ್ನನ್ನು ಒಳಗೆ ಹಾಕಿದ್ರೆ ಬಿಡಿಸ್ಕೊಂಡು ಹೋಗೋಕೆ ಯಾರ್ಯಾರಿದ್ದಾರೆ, ಯಾರ್ಯಾರು ಬರ್ತಾರೆ ಅಂತ ತಿಳ್ಕೋಬೇಕಾಗಿತ್ತು. ತಿಳ್ಕೊಂಡೆ. ಈಗ ಇವ್ರು ಯಾರು ನನಗೆ ಬೇಡ. ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಮನ್ನ ಸೂತ್ರದ ಬೊಂಬೆ ಹಾಗೆ ಆಡಿಸ್ತಿರೋ ಆ ಕೈ ನನಗೆ ಬೇಕು. ಮೇಡಮ್, ನೀವು ಬಹಳ ಸ್ಪೀಡಾಗಿ ಹೋಗ್ತಾ ಇದ್ದೀರಾ. ಎಲ್ಲಿ ಹಂಪ್ಸ್ ಬಂದು ಬ್ಯಾಕ್ ಬೋನ್ ಮುರಿಯುತ್ತೋ ಹೇಳಕ್ಕಾಗೋದಿಲ್ಲ. ಲುಕ್, ಹಂಪ್ಸ್ ಎಲ್ಲೆಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹೇಗೆ ದಮಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ನೌ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಹಲೋ ಹಲೋ, ಮಲ್ಲೇಶ್ವರಂ ಫಸ್ಟ್ ಕ್ಲಾಸ್ ನಲ್ಲಿ ಮೇಷ್ಟ್ರು ರಘುನಾಥ್ ಅವ್ರ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾಳೆ. ಕೆಲವರು ಅದನ್ನ ನ್ಯಾಚುರಲ್ ಡೆತ್ ಅಂತ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಬೇಗ ಬನ್ನಿ. ನೀವ್ಯಾರು ಮಾತಾಡ್ತಿರೋದು? ಯಾರು ಬೇಕಾಗಿತ್ತು? ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಸತ್ತು ಹೋಗಿರೋ ಹುಡುಗಿ ನಿಮ್ಗೇನಾಗ್ಬೇಕು? ಇವಳು ನನ್ನ ಮಗಳು. ನಿಮ್ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಇನ್ಫಾರ್ಮೇಶನ್ ಬಂತು. ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ವಿ. ಯಾವ ಪಾಪಿ ಹಾಗಂತ ಹೇಳಿದ್ದು? ಅವಳು ಅಕಸ್ಮಾತ್ ಆಗಿ ಹಾವು ಕಡಿಸತ್ಲು. ಮೇಷ್ಟ್ರೆ, ಶಾಲೆಗೆ ಬರೋ ಮಕ್ಕಳಿಗೆ ಯಾರು ಅನ್ಯಾಯ, ಅನೀತಿ, ಅಧರ್ಮ ಈ ಮಾರ್ಗದಲ್ಲಿ ನಡೀತಾರೋ ಅವರ ಬಾಳು ಹೊಲಸ ತಿನ್ನೋ ಹಂದಿಗಿಂತ ಕೀಳಾದ್ದು ಅಂತ ನೀತಿ ಪಾಠ ಹೇಳ್ಕೊಡೋ ಗುರುಗಳು ನೀವು. ಅದು ತಿಳಿದು ನೀವೇ ಸುಳ್ಳು ಹೇಳ್ತಿದ್ದೀರಲ್ಲ, ತಪ್ಪಲ್ವಾ ಮೇಷ್ಟ್ರೆ? ಹಾವು ಕಚ್ಚಿದ ದೇಹ ಸುತ್ತಲೂ ನೀಲಿ ಕಟ್ಟುತ್ತೆ ಅಂತ ಮರ್ತು ಬಿಟ್ರಾ ಮೇಷ್ಟ್ರೆ? ನಿಜ ಹೇಳಿ. ಮಿಸ್ಟರ್ ರಮೇಶ್, ಎಸ್ ಮೇಡಮ್. FIR ಫೈಲ್ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಅಯ್ಯೋ ಬೇಡ ತಾಯಿ, ಬೇಡಮ್ಮ, ಬೇಡಮ್ಮ, ಬೇಡ. ಅಯ್ಯೋ ನನ್ನ ಮಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಮಿಸ್ಟರ್. ಅವಳ ದೇಹ ತುಂಡು ಮಾಡೋದು ನಾನು ನೋಡಕ್ ಆಗೋದಿಲ್ಲ. ಮೇಷ್ಟ್ರೆ, ನೀವು ಎದ್ದೇಳಿ. ನೀವು ಎದ್ದೇಳಿ ಮೊದಲು. ಬೇಡ ತಾಯಿ. ನೋಡಿ, ನೀವು ಹಿರಿಯರು ಹೀಗೆಲ್ಲ ಆಡ್ಬಾರ್ದು. ಏನ್ ನಡೀತು ಅಂತ ನಿಜ ಹೇಳಿ. ಪರವಾಗಿಲ್ಲ. ಬೇಡಮ್ಮ, ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಅವಳ ದೇಹನ ತುಂಡು ಮಾಡೋದು ನೋಡಿ ನಾನು ಸಹಿಸ್ಕೊಳ್ಳಾರ್ನಮ್ಮ. ಇವತ್ತಿ ಮಾತಿಗೆ ಕಟ್ಬಿದ್ದು ನಾನ್ ನಿಜಾನೇ ಹೇಳ್ಬೋದು. ನಾಳೆ ಮದುವೆಯಾಗಿ ಗಂಡಿನ ಮನೆಗೆ ಹೋಗ್ಬೇಕಾಗಿರೋ ಈ ನನ್ ಮಗಳ ಬಾಳು ಹೆಪ್ಪುಗಟ್ಟಿದ ರಕ್ತ ಆಗ್ಬಿಡುತ್ತಮ್ಮ. ಬೇಡಮ್ಮ, ಬೇಡ ತಾಯಿ. ನನ್ ಮಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಓಕೆ, ನಾನು FIR ಫೈಲ್ ಮಾಡಲ್ಲ. ಆದ್ರೆ ಒಂದು ಕಂಡೀಷನ್, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಹೇಳ್ಬೇಕು. ಓಕೆ? ನಿಮಗ್ ತಿಳಿದ ಹಾಗೆ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಕಾರಣ ಏನು? ಇತ್ತೀಚೆಗೆ ಅವಳ ನಡೆ ನುಡಿಲಿ ಏನ ಬದಲಾವಣೆ ಇತ್ತಾ? ನನ್ ಮಗಳು ಯಾವತ್ತು ಬೇಸರದಿಂದ ಇದ್ದವಳೇ ಅಲ್ಲ, ನಗ್ನಗ್ತಾ ಇರ್ತಿದ್ಲು. ಈಗ 2 ತಿಂಗಳಿಂದ ಅವಳ ಮದ್ವೆ ನಿಶ್ಚಯ ಆಯ್ತು. ಆಗ ಇನ್ನೂ ಖುಷಿಯಾಗಿದ್ಲು. ಹುಡುಗ ಆಗಾಗ ಮನೆಗೆ ಬರ್ತಿದ್ದ. ಇಬ್ರು ತಿರ್ಗಾಡಕ್ ಹೋಗ್ತಾ ಇದ್ರು. ನಿನ್ನೆ ಬಂದು ಅವಳನ್ನ ತಿರ್ಗಾಡೋಕೆ ಅಂತ ಕರ್ಕೊಂಡು ಹೋದ. ಅಲ್ಲಿ ಅವರಿಬ್ಬರ ನಡುವೆ ಏನ್ ನಡೀತು ಅಂತ ಗೊತ್ತಿಲ್ಲ. ಮನೆಗೆ ಬಂದಾಗ ಸಪ್ಪಗಿದ್ಲು. ಈಗ ನೋಡಿದ್ರೆ ಹೇಗ್ ಮಾಡ್ಕೊಂಡ್ಬಿಟ್ಟಿರ. ಆ ಹುಡುಗನ ಫೋಟೋ ಇಲ್ಲ, ಅಡ್ರೆಸ್ ಇದೆಯಾ? ಫೋಟೋ ಇಲ್ಲ, ಅಡ್ರೆಸ್ ಇದೆ, ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮಗಳ ರೂಮ್ ಎಲ್ಲಿದೆ? ಬನ್ನಿ ತೋರಿಸ್ತೀನಿ. ಬನ್ನಿ, ಇದೆ ನನ್ನ ಮಗಳ ರೂಮು.
ಹಲೋ ಸರ್. ಹಲೋ ಮೇಡಮ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಏನು ವಿಷಯ? ಒಂದು ಹುಡುಗಿ ಕೆಲವೇ ದಿನಗಳ ಅಂತರದಲ್ಲಿ ಬರೆದಿರೋ ಅಕ್ಷರಗಳು. ಹಾ. ಕೇಸಿಗೆ ಸಂಬಂಧ ಅಲ್ಲ, ಪರ್ಸನಲ್. ಬಟ್ ಐ ನೀಡ್ ದ ರಿಪೋರ್ಟ್ ವೆರಿ ಅರ್ಜೆಂಟ್ಲಿ. ಓ, ಐ ಸಿ. ಓಕೆ ಮೇಡಮ್, ಆದಷ್ಟು ಬೇಗ ಕಳಿಸಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಲೇ ಮಾರ್ವಾಡಿ, ನನ್ನ ಮಗನೇ ಸರಿಯಾಗಿ ಕಾರ್ಡ್ ಬಿಡ್ಲಿ. ಇಲ್ಲೂ ನಿನ್ ಬುದ್ಧಿ ಬಿಡೋದಿಲ್ವಲ್ಲ. ಅದೇನ್ ಬಂಗಾರನ ಅಡು ಇಟ್ಕೊಳಕ್ಕೆ ಬಿಡ್ಲೆ ಕಾರ್ಡು? ಕೋರ್ಟ್ ಲಾಯರೇ, ನಿನ್ನ ಆಟನ ನೀನ್ ಅದುಮ್ಕಂಡು ಆಡು. ಮಾರ್ವಾಡಿ ಕಾರ್ಡ್ ಬಿಟ್ರೆ ಬಿಡ್ಲಿ, ಇಲ್ಲ ಅವನೇ ಮಡಿಕಳ್ಳಿ. ತಾಕತ್ತಿದ್ರೆ ನಿಯತ್ತಾಗಿ ಆಡು. ಕೋರ್ಟ್ನಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡ್ದಂಗೆ ಇಲ್ಲೂ ಟೆನ್ಷನ್ ಕ್ರಿಯೇಟ್ ಮಾಡಕ್ ಬರಬೇಡ. ಅದಪ್ಪ ಮಾತು. ಏಕ್ ಮಾರ್ ದೋ ತುಕಡ. ತೂತಲ್ಲಿ ಕಣ್ಣಿಟ್ಟು ಫೋಟೋ ತೆಗಿಯೋನ್ಗೂ ಬುದ್ಧಿ ಐತೆ. ಲೋ ಡಾಕ್ಟ್ರು, ಬಂದ್ ರೋಗಿಗಳಿಗೆ ಅನಸ್ತೇಷಿಯಾ ಕೊಡೋ ನೀನು ಇದ್ಯಾಕಯ್ಯ ಹೀಗ್ ತೂರಾಡ್ತಾ ಇದೀಯಾ? ಕುಡಿದ್ರುನು ನಮ್ ಹಾಗೆ ಸ್ಟಡಿಯಾಗಿ ಕೂತ್ಕೊಳ್ಳಕ್ಕೆ ತಾಕತ್ ಬೇಕಣಯ್ಯ. ಅದು ಎಲೆಕ್ಷನ್ ಟೈಮ್ ಅಲ್ಲಿ ಗುಂಡು ತುಂಡು ಕೊಟ್ಟು ವೋಟ್ ತಗೊಂಡು ಸೀಟ್ ಗಿಟ್ಟಿಸ್ಕೊಳ್ಳುವಷ್ಟು ಸುಲಭ ಅಲ್ಲ ಕಣಯ್ಯ. ಲೋ ಎಸ್ ಐ, ಲಾಕಪ್ಗೆ ಬಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋ ಸುಲಭ ಅಲ್ವೇನಯ್ಯ? ಎಲ್ಲರೂ ಸ್ವಲ್ಪ ಆದಮ್ಗಳು ಕೊಡ್ರಯ್ಯ. ಎಲ್ಲ ಒಂದು 70 mm. ಅಷ್ಟದಿಕ್ಪಾಲಕ ಹಲಕ ನನ್ನ ಮಕ್ಕಳಿಗೆ ನಮಸ್ಕಾರ. ಏನಯ್ಯ ನೀನ್ ಇನ್ನೂ ಕುಡ್ದೇ ಇಲ್ಲ, ಆಗ್ಲೇ ಹಿಂಗ್ ಮಾತಾಡ್ತಾ ಇದ್ದೀಯಾ? ನಾವು ಅಷ್ಟ ದಿಕ್ಪಾಲಕರಲ್ಲ, ಸಪ್ತ ಋಷಿಗಳು. ಥೂ ಹಲಕ ನನ್ನ ಮಗನೇ, 8ನೇ ದಿಕ್ಪಾಲಕ ಈ ಯಮಧರ್ಮ ಎಂಟ್ರಿ ಕೊಟ್ಟಿಲ್ವಾ ಈಗ? ಅಲ್ಲ ಮಾರಾಯ, ಬರೋದು ತಡವಾಗುತ್ತೆ ಅಂತ ಒಂದು ಫೋನ್ ಹೊಡೆದಿದ್ರೆ ನಾವೆಲ್ಲ ಆರಾಮಾಗಿ ನೋಡ್ತಾ ಇದ್ವಾ? ಏನ್ನ ಕ್ಯಾಸೆಟ್ನ ಅಪ್ಪ ಲಂಕೇಶ್ವರ, ಟೈಮ್ ಆಗ್ತಾ ಇದೆ ಕಣಪ್ಪ. ಇವತ್ತು ಏನು ಇಲ್ವಾ? ಕಾಕಿ ಬಟ್ಟೆ ಕೌರವೇಶ್ವರ, ತಡಿ ವಸ್ತ್ರಾಪರಣ ಇದೆ. ಆದ್ರೆ ಸದ್ಯಕ್ಕೆ ಇಲ್ಲಿಂದ ಪಾಟು ಶಿಟ್ಟಿಂಗ್ ಆಗ್ಬೇಕು. ಪಾರ್ಟ್ ಶಿಟ್ಟಿಂಗ್ ಅಲ್ಲಣ್ಣು, ಸ್ಪಾಟ್ ಶಿಫ್ಟಿಂಗು. ಅರೆ ಓ ಕೃಷ್ಣ, ಕಿತ್ನೆ ಆದ್ಮಿ ಥೇ ರೇ? 1000 ಜನ ಸರ್. और तुम लोग? 3 ಜನ ಸರ್. ನನ್ನ ಮಕ್ಕಳ, 1000 ಜನ ಇರೋ ಕಡೆ ಕೇವಲ 300 ಪತ್ರಿಕೆನ ನಿಮ್ ಕೈಯಲ್ಲಿ ಮಾರಾಟ ಮಾಡಕ್ಕಾಗ್ಲಿಲ್ವಾ? ಲೋ, ನನ್ನ ಹತ್ರ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ದುಡಿರೋ. ಏನ್ ಮಾಡಕ್ಕಾಗುತ್ತೆ ಸರ್? ಬೇರೆಯವ್ರ ಪೇಪರ್ ಅಲ್ಲಿ ವೀರಪ್ಪನ ವಿಷಯ, ಅಮಿತಾಬ್ ಬಚ್ಚನ್ ವಿಷಯ, ಶಾರುಖ್ ಖಾನ್ ವಿಷಯ ಇರುತ್ತೆ. ಅದೇ ನಮ್ ಪೇಪರ್ ಅಲ್ಲಿ ವೈಕುಂಠ ಸಮಾರಾಧನೆ, ತಿಥಿ, ಶ್ರದ್ಧಾಂಜಲಿ ಇದೇ ಇರುತ್ತೆ. ಯಾವ ನನ್ ಮಗ ಪೇಪರ್ ತಗೊಂಡೋಗ್ತಾನೆ? ನೀವೇ ಹೇಳಿ. ಯಾವ್ದಾದ್ರು ಸ್ಪೆಷಲ್ ನ್ಯೂಸ್ ಇದ್ರೆ ತಾನೇ ಪೇಪರ್ ಸೋಲ್ಡ್ ಔಟ್ ಆಗೋದು. ಹೌದಲ್ವಾ? ನನ್ ಬುದ್ಧಿಗಿದು ಹೊಳಿಲೇ ಇಲ್ವಲ್ಲ. ಹೌದು, ಆ ಸಂಜೆ ಇಲ್ರೋ? ಇಲ್ಲಿದ್ದೀನಿ ಸರ್. ಅಯ್ಯೋ, ಏನಾಯ್ತು ಸರ್? ಯೋ ಸಂಜಯ, ಯಾವ್ದಾದ್ರು ಏನಾದ್ರೂ ಸೆನ್ಸೇಷನಲ್ ಥ್ರಿಲ್ಲಿಂಗ್ ನ್ಯೂಸ್ ಇದ್ರೆ ಕಲೆಕ್ಟ್ ಮಾಡಯ್ಯ. ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಮಾಡ್ತಿದೀಯಾ? ಅಯ್ಯೋ, ನೀನ್ ಹೀಗ್ ನ್ಯೂಸ್ ಕಲೆಕ್ಟ್ ಮಾಡೋದು ಹಾಗಿದ್ರೆ ನಾನ್ ಯಾಕಯ್ಯ ಪೇಪರ್ ಸ್ಟಾಕ್ ಮಾಡ್ಬೇಕಾಗಿತ್ತು? ಅಯ್ಯೋ, ಯಾವ ನನ್ನ ಮಗನೂ ಸರಿಯಾಗಿ ಕೆಲಸ ಮಾಡೋದಿಲ್ವಲ್ಲ. ಅಪ್ಪ ಕಾರ್ಮಿಕರೇ, ನಿಮಗ್ ಕೈ ಮುಗಿದು ಕೇಳ್ಕೊಂತೀನಿ, ಸ್ಪೆಷಲ್ ನ್ಯೂಸ್ ತಂದು ನಮ್ ಪೇಪರ್ನ ಇಂಪ್ರೂವ್ ಮಾಡ್ರಯ್ಯ. ಸರ್, ಒಂದೇ ಒಂದ್ ದಿವಸ ಟೈಮ್ ಕೊಡಿ ಸರ್. ನೋಡ್ತಾ ಇರಿ, ಎಂಥ ಥ್ರಿಲ್ಲಿಂಗ್, ಸೆನ್ಸೇಷನಲ್, ಎಕ್ಸೈಟಿಂಗ್